ಜೈನ್ ಗೆಳೆಯರೇ, ಸಿಕ್ಕರೆ ಈ ರೀತಿ ಹಣ್ಣುಗಳು ನೋಡಿ ತುಂಬ ಚೆನ್ನಾಗಿರುತ್ತದೆ. ಇದು ಒಂದು ನಮೂನೆ ಬಾದಾಮ್ ತಿಂದರಂಗೆ ಬರುತ್ತದೆ. ಫ್ಲೇವರ್ ಭಾಳ ಚೆನ್ನಾಗಿದೆ. ಸ್ವಲ್ಪ ನಮ್ಮೂರಿಗೆ ಸ್ವಲ್ಪ ತೊಗೊಂಡು ಹೋಗ್ತೀನಿ. ಆದರೆ ನಮ್ಮದು ಇದರಿಂದ ಎಲ್ಲ ಹೊಟ್ಟೆ ತುಂಬೋದಿಲ್ಲ. ಏನಾದರೂ ನೋಡ್ಬೇಕು. ಇವಾಗ ನಾವು ಏನಾದರೂ ಸಿಕ್ಕರೆ ತಿನ್ಬೇಕು. ಇವಾಗ ಏನಂದರೆ ಭಾಳ ಇಲ್ಲಿ ತಿನ್ನಲಿಕ್ಕೆ ಭಾಳ ಸಿಗುತ್ತದೆ, ಆದರೆ ಹುಡುಕಬೇಕು. ಈ ಕಾಡಿನಲ್ಲಿ ತಿನ್ನಲಿಕ್ಕೆ ಏನು ಕಮ್ಮಿ ಅಂತ ಇರೋದಿಲ್ಲ. ಆದರೆ ನಮ್ಮ ಪ್ರಯತ್ನ ಹೇಗೆ ಮಾಡ್ತೀವಿ ಆ ರೀತಿ ನಾವಿಲ್ಲಿ ಜೀವಿಸ್ಬೋದು. ನೋಡಿ ಫ್ರೆಂಡ್ಸ್, ಈ ಕಾಡಿನಲ್ಲಿ ಈ ಸ್ಥಳದಲ್ಲಿ ಭಾಳ ಗೋಲ್ಡನ್ ಈಗಲ್, ಇವು ಭಾಳ ಪಕ್ಷಿಗಳು. ನೋಡಿ ಫ್ರೆಂಡ್ಸ್, ಈ ಕಾಡಿನಲ್ಲಿ ಗೋಲ್ಡನ್ ಈಗಲ್ ಎಂಬ ಪಕ್ಷಿ ಭಾಳ ಕಂಡು ಬರ್ತದೆ. ಆದರೆ ಆ ಪಕ್ಷಿಯನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಿನ್ನೆ ರಾತ್ರಿ ತುಂಬ ಮಳೆ ಬಂದಿರೋದ್ರಿಂದ ಅವು ಎಲ್ಲ ಬಯಸಿನ ಕಡೆ ಹೋಗ್ಬಿಟ್ಟಾವ. ಅದು ಏನು ಮಾಡೋಣ, ಅದು ಬಿಡೋಂಗಿಲ್ಲ. ಏನೋ ನೋಡಿ ಫ್ರೆಂಡ್ಸ್, ನಿಮಗೆ ಗೋಲ್ಡನ್ ಈಗಲ್ ಸಿಕ್ಕರೆ ತಿನ್ನಬೇಕು. ಯಾಕಂದರೆ ಇಲ್ಲಿ ಕಾಡಲ್ಲಿ ಅದೇ ಬೇಕು ಇದೇ ಬೇಕಂದರೆ ಎಂಥದ್ದು ಸಿಗೋದಿಲ್ಲ ನಿಮಗೆ. ಸಿಕ್ಕುತ್ತಿಲ್ಲ, ತಿನ್ನಬೇಕು. ನಿಮಗೆ ಗೋಲ್ಡನ್ ಈಗಲ್ ಎಲ್ಲರೂ ಸಿಕ್ಕಿದ್ರೆ ನೋಡಿ ಫ್ರೆಂಡ್ಸ್, ಈ ಗಿಡವು ಸುಮಾರು ದ್ವಾಪರ ಯುಗದಲ್ಲಿ ಈ ಗಿಡ ಕಂಡು ಬರ್ತದೆ. ಈಗಿನ ಕಾಲದಲ್ಲಿ ಈ ಗಿಡ ನೋಡೋದು ಭಾಳ ನಿಮ್ಮದು ಪುಣ್ಯ ಅಂತ ಅನ್ಕೊಂಬಿಡಿ. ಈ ಗಿಡ ಎಂಥ ಕೆಲಸಕ್ಕೆ ಬರುತ್ತೆ ಅಂದರೆ, ಈ ಗಿಡದ ಸ್ಮೆಲ್ ಮಾತ್ರ ಆಹಾ ಏನು ಸ್ಮೆಲ್ ರೀ. ಯಾವ ಪರ್ಫ್ಯೂಮ್ ಬರಲಿ ನೋಡ್ರಿ, ನಮ್ಮ ಇಂಡಿಯಾ ಒಂದು ಪರ್ಫ್ಯೂಮ್ ಬರಲಿದ್ರಾಗ. ಇದೇನಾದ್ರೂ ನಾನು ತೊಗೊಂಡು ಹೋದರೆ ಸುಮಾರು ಇದು 1-2 ಟನ್ ಇರ್ಬೋದು. ಇದನ್ನ ತೊಗೊಂಡು ಹೋದರೆ ಕರೋಡ್ಪತಿ ಆಗ್ಬಿಡ್ತೀನಿ, ಕರೋಡ್ಪತಿ. ಆದರೆ ಏನು ಮಾಡೋದು, ತೊಗೊಂಡೋಗಿ ಇಷ್ಟು ಭಾರನೂ ಹೊದ್ನಾಕೆ ಅಂತ ಹೊರಕ್ಕಾಗಲ್ಲ. ನೀವು ಲೊಕೇಶನ್ ಕಳಿಸ್ತೀನಿ ಬೇಕಂದ್ರೆ ಕಳು ಮಾಡಿದ್ರೆ ಬಂದು ಕಳು ಮಾಡ್ಕೊಂಡು ಹೋಗ್ರಿ. ಫ್ರೆಂಡ್ಸ್ ನೋಡಿ, ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದಾಗ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಇನ್ನೊಂದು ಸಲ ವಾಸನೆ ನೋಡ್ಕೊಂಡು ಹೋಗ್ಬಿಡ್ತೀವಿ. ಆಹಾ ಇಲ್ಲೇ ಕೂತ್ಕೋಬೇಕು ಅನ್ನಿಸ್ತಾ ಇದೆ. ಆದರೆ ಹೊಟ್ಟೆ ತುಂಬ ಶೀತ ಇದೆ. ಏನಾದರೂ ಹುಡುಗ ತಿನ್ನೋಕ್ಕೆ ಬನ್ನಿ ಫ್ರೆಂಡ್ಸ್, ನಾವು ಹೇಗಾದರೂ ಬಂದು ಮಾಡಿ ತಿನ್ನಬೇಕು. ಏನಾದರೂ ಇವಾಗ ಸಿಕ್ಬಿಡ್ತು ಫ್ರೆಂಡ್ಸ್. ಇಲ್ಲಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನೋಡಿ ಗೋಲ್ಡನ್ ಈಗಲ್ ತತ್ತಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಅವು ತುಂಬ ವಿಷಕಾರಿ ಆಗಿರ್ಬೋದು. ಆದರೆ ನಾವು ತಗೊಳ್ಬೇಕು. ಮುಳ್ಳು ಹತ್ಬಿಡ್ತೀನಿ ಫ್ರೆಂಡ್ಸ್, ತುಂಬ ಹುಷಾರಿಂದ ತಗೋಬೇಕು. ನೋಡಿ ಫ್ರೆಂಡ್ಸ್, ಕೊನೆಗೂ ನಮಗೆ ಈ ತತ್ತಿ ಸಿಕ್ಬಿಟ್ಟು. ಈ ತತ್ತಿ ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಿಮಗೆ ತಿನ್ಲಿಕ್ಕೆ ಕೊಡ್ತಿದ್ದೆ. ಆದರೆ ಏನು 2 ಸಿಕ್ಕಿದೆ, ನನಗೆ ಸಾಕಾಗಲ್ಲ. ಆದರೆ ಈ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಯಾವ ರೀತಿ ಇರುತ್ತೆ ನೋಡಿ. ನೋಡಿ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಇದು ನೋಡಿ, ಇದರಲ್ಲಿ ಭವಿಷ್ಯ ಇದರೊಳಗೆಲ್ಲ ಮರಿ ಇರ್ಬೋದು. ಆದರೆ ನನಗೆ ಅನಿಸೋ ಮಟ್ಟಿಗೆ ಮರಿ ಏನು ಇರಲಿಕ್ಕಿಲ್ಲ. ಅದೇ ಫ್ರೆಂಡ್ಸ್, ಇದನ್ನು ಹೇಗೆ ತಿನ್ಬೇಕಂದ್ರೆ, ಇದನ್ನು ಬೇಯಿಸ್ಕೊಂಡು ತಿನ್ನಬೇಕು. ಬೇಯಿಸ್ಕೊಂಡು ತಿನ್ನೋಕ್ಕೆ ಈಗೆಲ್ಲ ಟೈಮ್ ಇಲ್ಲ. ಇದ್ರಿಗೆ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹೀಗೆ ಒಳ್ಳೆ ಫ್ರೆಶ್ ಇದೆ ತತ್ತಿ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾಗಿದೆ ಅಂದರೆ, ಇದು ಸಿಪ್ಪೆನೂ ಬಿಡೋಕ್ಕಾಗ್ತಿಲ್ಲ ನನಗೆ. ಸಿಪ್ಪೆನೂ ತಿನ್ಬಿಡ್ಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ರುಚಿ ಫ್ರೆಂಡ್ಸ್. ಈಗೇನು ರುಚಿ ಫ್ರೆಂಡ್ಸ್. ಇದು ಒಂದು ತತ್ತಿ, ಇದು ಬೇಯಿಸ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಇದನ್ನೊಂದು ಬೇಯಿಸ್ಕೊಂಡು ತಿಂತೀನಿ, ಹೀಗೆ ತಿನ್ನೋಕ್ಕಾಗೋದಿಲ್ಲ. ಆ ಫ್ಲೇವರ್ ಮಾತ್ರ ಅಲ್ಟಿಮೇಟ್. ಬನ್ನಿ ಫ್ರೆಂಡ್ಸ್, ಇದನ್ನು ಹೀಗೆ ಜೋಪಾನ ಇಟ್ಕೊತೀನಿ. ಇದನ್ನು ಜೋಪಾನ ಇಟ್ಕೊಂಡು ಫ್ರೆಂಡ್ಸ್, ಇದನ್ನು ಜೋಪಾನ ಇಟ್ಕೊಂಡು ಈಗೆಲ್ಲ ಟೈಮ್ ಆಯಿತು. ಈಗ ಸುಮಾರು 7 ಗಂಟೆ ಆಗಿದೆ. ಈಗ ಅಲ್ಲಿ ಸೂರ್ಯ ಜಲ್ದಿ ಮುಳುಗೋದಿಲ್ಲ, ಇಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಆಗ್ತದೆ. ಇದನ್ನು ಆಮೇಲೆ ತಿಂತೀನಿ. ಬನ್ನಿ ಫ್ರೆಂಡ್ಸ್, ಈಗ ಮುಂದೆ
ಫ್ರೆಂಡ್ಸ್, ನಾವು ಇವತ್ತು ರಾತ್ರಿ ಇಲ್ಲೇ ಕ್ಯಾಂಪ್ ಹಾಕಬೇಕಂತ ಮಾಡಿದ್ದೇವೆ. ಮೇಲೆ ನೋಡಿದ್ರೆ ತುಂಬ ಮಳೆ ಮಾಡಾಗಿದೆ, ತುಂಬ ಮಳೆ ಮಾಡಾಗಿದೆ. ಏನು ಮಾಡಿದ್ವಿ ಇಲ್ಲೇ ಈ ಸಲ ಇಲ್ಲೇ ಕ್ಯಾಂಪ್ ನೋಡಿ ಫ್ರೆಂಡ್ಸ್, ನಾವು ಇವತ್ತು ರಾತ್ರಿ ಇಲ್ಲೇ ಕ್ಯಾಂಪ್ ಹಾಕಬೇಕಂತ ಮಾಡಿದ್ದೇವೆ. ಇಲ್ಲೇ ಕ್ಯಾಂಪ್ ಹಾಕಿ ಈ ಮೊಟ್ಟೆ ಇದೆಯಲ್ಲ ಇಲ್ಲೇ ಬಿಸ್ಕೊಂಡು ತಿಂತೀನಿ. ಬಾಯ್ ದೋಸ್ತು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.